ಮುಡ ಇದು ರಾಜ್ಯ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಮೇಲೆ ಬಿಟ್ಟಿರುವಂತಹ ಬಾಣ. ಇದೇ ಬಾಣವನ್ನ ತಿರುಗು ಬಾಣವಾಗಿ ಬಿಟ್ಟಿರುವಂತಹ ಕಾಂಗ್ರೆಸ್ ವಿಪಕ್ಷದವರು ಸೈಡ್ ಪಡೆದಿದ್ದಾರೆ ಅನ್ನೋ ಆರೋಪ ಮಾಡಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ. ಅದೇ ಅಹಿಂದ ಅಸ್ತ್ರ. ಬಿಜೆಪಿಯ ಪಾದಯಾತ್ರೆ ದಾಳಕ್ಕೆ ಪ್ರತಿಯಾಗಿ ಅಹಿಂದ ಸಮಾವೇಶ ನಡೆಸೋದಕ್ಕೆ ಒಂದು ದೊಡ್ಡ ಪ್ಲಾನ್ ನಡೀತಾ ಇದೆ. ಹಾಗಾದ್ರೆ ಏನಿದು ಪ್ಲಾನ್? ಇಲ್ಲಿದೆ ನೋಡಿ ಪಾದಯಾತ್ರೆ ವರ್ಸಸ್ ಅಹಿಂದ ಅಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್. ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟು ಕಾನ್ಸ್ಪಿರೇಸಿ ಮಾಡ್ತಾವ್ರೆ. ಎಲ್ರಿಗೂ ಹೊಟ್ಟೆ ಉರಿ. ಟಾರ್ಗೆಟ್ ಸಿಎಂ ಟಾರ್ಗೆಟ್. ಮುಡ ಹಗರಣವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಸಿಎಂ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ನಡೆಸಲು ಮುಂದಾಗಿದೆ. ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯನವರನ್ನ ಮುಡ ವ್ಯೂಹದಲ್ಲಿ ಸಿಲುಕಿಸಲು ಬಿಜೆಪಿ ಕೆಟ್ಟ ರೆಡಿ ಮಾಡಿದೆ. ಬಿಜೆಪಿಯ ಈ ಪಾದಯಾತ್ರೆ ಪ್ಲಾನ್ಗೆ ಸಿಎಂ ಪ್ರತ್ಯಸ್ತ್ರದ ದಾಳ ಬಿಟ್ಟಿದ್ದಾರೆ. ಅದೇ ಅಹಿಂದ. ರಾಜಕೀಯ ಕಾರಣಕ್ಕೋಸ್ಕರ ಏನು ಸಿಕ್ಕಿಲ್ವಲ್ಲ. ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ, ಎಲ್ರಿಗೂ ಹೊಟ್ಟೆ ಉರಿ. ಕಾನ್ಸ್ಪಿರೇಸಿ ಮಾಡ್ತಾವ್ರೆ. ಇದಕ್ಕೆಲ್ಲ ಈ ಕಾನ್ಸ್ಪಿರೇಸಿಗೆಲ್ಲ ಎದುರ್ಕತ್ತೀನಿ. ಏನೋ ಸಿಗ್ಲಿಲ್ಲ ಅಂತ ಪಿತೂರಿ ಮಾಡ್ತಿದ್ದಾರೆ. ಹಿಂದುಳಿದ ವರ್ಗದ ನಾನು 2ನೇ ಬಾರಿಗೆ ಸಿಎಂ ಆಗಿದ್ದಕ್ಕೆ ಬಿಜೆಪಿಯವರಿಗೆ ಹೊಟ್ಟೆ ಉರಿ. ಇದೇ ಸಿಎಂ ಸಿದ್ದರಾಮಯ್ಯ ಬಿಟ್ಟ ಇದೇ ದಾಳವನ್ನ ಬಿಜೆಪಿಯ ಪಾದಯಾತ್ರೆಗೆ ಪ್ರತ್ಯಸ್ತ್ರವನ್ನಾಗಿಸಲು ಕಾಂಗ್ರೆಸ್ ಸಖತ್ತಾಗಿಯೇ ಪ್ಲಾನ್ ಮಾಡಿದೆ. ಬಿಜೆಪಿ ಮುಡ ಯಾತ್ರೆ ಅಸ್ತ್ರ, ಕಾಂಗ್ರೆಸ್ ಅಹಿಂದ ಸಮಾವೇಶ ಪ್ರತ್ಯಸ್ತ್ರ. ಎಸ್, ಬಿಜೆಪಿಯ ಮುಡಾಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಕೌಂಟರ್ ಪ್ಲಾನ್ ಮಾಡಿದ್ದಾರೆ. ನಾನು ಹಿಂದುಳಿದವ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಿರೋ ಸಿಎಂ ಬಿಜೆಪಿ ಪಾದಯಾತ್ರೆಗೆ ಪ್ರತ್ಯುತ್ತರವಾಗಿ ಅಹಿಂದ ಸಮಾವೇಶ ನಡೆಸೋಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಆಪ್ತರ ಜೊತೆ ಸಭೆಯನ್ನು ನಡೆಸಿದ್ದಾರಂತೆ. ಇದಲ್ಲದೆ ಹಿಂದುಳಿದ ಮತ್ತು ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಎಂಸಿ ವೇಣುಗೋಪಾಲ್ ಜೊತೆಗೂ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಹಿಂದ ಸಮಾವೇಶದ ಕುರಿತು ಸುಳಿವು ನೀಡಿರೋ ಸಚಿವ ಕೆಎನ್ ರಾಜಣ್ಣ ಅವರು ಪಾದಯಾತ್ರೆ ಮಾಡಿದ್ರೆ ನಾವು ಅಹಿಂದ ಪ್ರತಿಭಟನಾ ಸಮಾವೇಶ ಮಾಡ್ತೀವಿ ಎಂದಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬ ಅಹಿಂದ ವರ್ಗದ ನಾಯಕ. ರಾಜ್ಯದಲ್ಲಿ ವಿನಾಕಾರಣ ಪಾದಯಾತ್ರೆ ಮಾಡ್ತಕ್ಕಂಥದ್ದು, ಸುಳ್ಳನ್ನ ಸತ್ಯ ಅಂತಕ್ಕಂಥ ರೀತಿಯಲ್ಲಿ ನಿರೂಪಣೆ ಮಾಡಕ್ಕೆ ಹೊರಟ್ರೆ ನಾವು ಜನರಿಗೆ ಸತ್ಯವನ್ನ ಮನವರಿಕೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಬೃಹತ್ ಅಹಿಂದ ವರ್ಗಗಳ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಮ್ಮಲ್ಲಿ ಮಾಡ್ತೀವಿ. ಅಹಿಂದ ಪ್ರತಿಭಟನಾ ಸಮಾವೇಶ ಮಾಡ್ತೀವಿ ಅನ್ನೋ ಮೂಲಕ ಅಹಿಂದಾಸ್ತ್ರ ಪ್ರಯೋಗಿಸುತ್ತಿರುವ ಕಾಂಗ್ರೆಸ್ಗೆ ಬಿಜೆಪಿ ನಾಯಕರು ಪಂಚ್ ಕೊಟ್ಟಿದ್ದಾರೆ. ಅವರು ಸಮಾವೇಶ ಮಾಡಿದ್ರೆ ನಾವು ಅದೇ ಸಮಾವೇಶದಲ್ಲಿ ಕಾಂಗ್ರೆಸ್ ಮಾಡಿರೋ ಅನ್ಯಾಯದ ಕರಪತ್ರ ಹಂಚ್ತೀವಿ ಅಂತ ಗುಡುಗಿದ್ದಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರನ್ನ ಸೇರಿಸ್ಕೊಂಡು ಸಮಾವೇಶ ಮಾಡ್ತೀವಿ ಅಂತ ನೀವು ಅವ್ರಿಗೆ ಅನ್ಯಾಯ ಮಾಡಿ ಮತ್ತೆ ಅವ್ರನ್ನೇ ಸಮಾವೇಶ ಮಾಡ್ತೀರಾ? ಅದೇ ಸಮಾವೇಶದಲ್ಲಿ ನಮ್ಮ ಕರಪತ್ರ ಹೋಗುತ್ತೆ. ಹೇಗೆ ಅನ್ಯಾಯ ಮಾಡಿದ್ದಾರೆ. ನೀವು ಇದನ್ನ ರಕ್ಷಣೆಗೆ ನೀವು ಅದನ್ನ ಅಹಿಂದ ಅಂತ ತಗೊಳ್ತಾ ಇದ್ದೀರಿ ಹೊರತು ನೀವು ಇದಕ್ಕೂ ಅದಕ್ಕೂ ಸಂಬಂಧ ಕಲ್ಪಿಸಬೇಡಿ. ಹೀಗೆ ಕಾಂಗ್ರೆಸ್ ಪ್ರತ್ಯಸ್ತ್ರಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡ್ತೀವಿ ಅಂತಿದ್ದಾರೆ. ಆದರೆ ಬಿಜೆಪಿ ನಾಯಕರ ಪಾದಯಾತ್ರೆಗೆ ಕೌಂಟರ್ ಕೊಟ್ಟಿರೋ ಸಚಿವರು ಪಾದಯಾತ್ರೆ ಬರೀ ನಾಟಕ ಅಂತ ತಿವಿದಿದ್ದಾರೆ. ಸರ್ಕಾರ ಬೀಳಿಸಲು ಬಿಜೆಪಿ ಪ್ಲಾನ್ ಮಾಡ್ತಿದೆ ಅಂತ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಒಂದು ಚುನಾಯಿತ ಸರ್ಕಾರವನ್ನ ಬೀಳಿಸಲಿಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ. ಇದೇ ಮಾಡ್ತಾ ಇದ್ದಾರೆ. ಇಲ್ಲಿ ಇದೇನು ಹೊಸದಲ್ಲ. ಹಿಂದೆ 12 ಸರಿ ಮಾಡಿರೋದು ನಿಜಾನ ಸುಳ್ಳ? ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರಲಿಕ್ಕೆ ಇವತ್ತು ಅವರೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಏನೂ ಆಗೋದಿಲ್ಲ. ಇವರು ಪಾದಯಾತ್ರೆಯಿಂದನೂ ಏನೂ ಆಗೋದಿಲ್ಲ. ಇದು ರಾಜಕೀಯದ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಅವರು ಏನೋ. ಬಟ್ ಅವ್ರ ಸೈಟ್ ತಗೊಂಬಿಟ್ಟು ಏನು ಫ್ರೀ ತೊಗೊಂಡಿದ್ದಾರೆ. ಅವ್ರ ಸೈಟ್ನ ಅವ್ರ ಜಮೀನು ಹೋಗಿದೆ, ಸೈಟ್ ತೊಗೊಂಡಿದ್ದಾರೆ. ಮುಡ ಹಗರಣ, ಜೆಡಿಎಸ್ ನಾಯಕರ ಬೈರತಿ ಸುರೇಶ್ಗೆ ಕೌಂಟರ್. ನಿನ್ನೆ ಗಂಭೀರ ಆರೋಪ ಮಾಡಿದ್ದ ಸಚಿವ ಬೈರತಿ ಸುರೇಶ್ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಜಿಟಿ ದೇವೇಗೌಡ, ಸಾರಾ ಮಹೇಶ್ಗೂ ಸೈಟ್ ಹಂಚಿಕೆಯಾಗಿದೆ ಅಂತ ಆರೋಪಿಸಿದ್ರು. ಸಚಿವರ ಆರೋಪ ತಳ್ಳಿ ಹಾಕಿರುವ ಜೆಡಿಎಸ್ ನಾಯಕರು ಆರೋಪ ಸಾಬೀತುಪಡಿಸಲಿ ಅಂತ ಸವಾಲ್ ಹಾಕಿದ್ದಾರೆ. 14/1 ಸರ್ವೆ ನಂಬರ್ 2 ಎಕರೆ 25 ಗುಂಟೆ ಜಿಟಿ ದೇವೇಗೌಡ. ಮದಗಳ್ಳಿ ಸರ್ವೆ ನಂಬರ್ 17 1 ಎಕರೆ ಜಿಟಿ ದೇವೇಗೌಡ. ದಡ್ಡಗಳ್ಳಿ ಸರ್ವೆ ನಂಬರ್ 130/3
ಸಾರಾ ಮಹೇಶ್ ಅವರ ಲೆಟ್ರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಡ್ತಾರೋ ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಸತ್ಯಾಂಶ ತೆಗೆದು ನೀವು ಯಾವತ್ತು ನನಗೆ ಅಲಾಟ್ ಮಾಡಿದಿರಿ ಸೈಟ್ನ, ಅಥವಾ ಯಾವತ್ತು ಇದನ್ನು ನಾನು ಕೊಟ್ಟಿದ್ದೀರಿ ನನ್ನ ಹೆಸರಿಗೆ, 7 ದಿವಸದೊಳಗಡೆ ಮತ್ತೆ ಪತ್ರಿಕಾ ಹೇಳಿಕೆ ಹೇಳಿ. ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನು ಕೂಡ ಮಾನಹಾನಿ ಮಾಡೋಕ್ಕೆ ಹೋಗಬೇಡಿ. ನೀವು ತಿಳ್ಕೊಂಡು ಮಾತಾಡಿ. ಬೇರೆಯವ್ರ MLA ಆದಮೇಲೆ ಎಷ್ಟೆಷ್ಟು ಮಾಡಿದ್ದಾರೆ ಈ ರಾಜ್ಯದ 225 ಜನದನ್ನು ಮಾಡಲಿ. 50-50 ನಾನು ತಗೊಂಡಿದ್ರೆ, ನನ್ನ ಸಂಬಂಧಿಕರಿಗೆ ಕೊಟ್ಟಿದ್ರೆ, ಅಥವಾ ನಾನು ಶಿಫಾರಸ್ ಮಾಡಿದರೆ ಹೇಳ್ರ. ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಅಷ್ಟು ಸೈಟ್ನ, ಆ 50-50 ಸೈಟ್ನ ಪ್ರಾಧಿಕಾರಕ್ಕೆ ಸರೆಂಡರ್ ಮಾಡಿಸೋಕ್ಕೆ ನಾನು ಬದ್ಧ. ಮುಡಾ ಅಧ್ಯಕ್ಷರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಮುಡಾ ಹಗರಣ ಟೆನ್ಷನ್ನಲ್ಲಿರೋ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮುಡಾ ಅಧ್ಯಕ್ಷ ಮರಿಗೌಡರನ್ನ ಕರೆಸಿಕೊಂಡು ಸಭೆ ನಡೆಸಿದ್ದಾರೆ. ಮುಡಾ ಸೈಟು ಹಂಚಿಕೆ ಬಗ್ಗೆ ಚರ್ಚಿಸಿದ್ದಾರೆ. ಈತ ಮೈಸೂರಿನಲ್ಲೇ ಜೆಡಿಎಸ್ ಕಾರ್ಯಕರ್ತರು ಸಭೆ ನಡೆಸಿದ್ದು ಹೋರಾಟದ ರೂಪುರೇಷೆ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ 10 ಕೆಜಿ ಚಿನ್ನದ ಬಿಸ್ಕತ್ ಜಪ್ತಿ. ಈ ಮಧ್ಯೆ ವಾಲ್ಮೀಕಿ ನಿಗಮದ ತನಿಖೆ ಚುರುಕುಗೊಂಡಿದ್ದು ಹೈದರಾಬಾದ್ನ ಸತ್ಯನಾರಾಯಣ ವರ್ಮಾ ನಿವಾಸದಲ್ಲಿ 10 ಕೆಜಿ ಚಿನ್ನದ ಬಿಸ್ಕತ್ ಜಪ್ತಿ ಮಾಡಲಾಗಿದೆ. ಇದೇ ವರ್ಮಾ 35 ಕೆಜಿ ಚಿನ್ನದ ಬಿಸ್ಕತ್ ಖರೀದಿ ಮಾಡಿರೋ ಶಂಕೆ ಇದ್ದು ಉಳಿದ ಚಿನ್ನಕ್ಕಾಗಿ ಶೋಧ ನಡೆಯುತ್ತಿದೆ. ಇನ್ನು ನೆಕ್ಕುಂಟೆ ನಾಗರಾಜ್, ವೆಂಕಟೇಶ್ವರ ರಾವ್ ನಂಬಿ ಅಕೌಂಟ್ಗೆ ಹಣ ಡೆಪಾಸಿಟ್ ಮಾಡಿಸಿಕೊಂಡವರಿಗೂ ಸಂಕಷ್ಟ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, TV9.